ಹಾಯ್ ಗೆಳೆಯರೇ, ಎಲ್ಲರಿಗೂ ಧ್ವನಿ ಸರಣಿ 2ನೇ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು 4ನೇ ವರ್ಷದ ಇಂಜಿನಿಯರಿಂಗ್ ಓದುತ್ತಿದ್ದ ಸಂದರ್ಭದಲ್ಲಾದ ಘಟನೆ ಇದು. ನಾನು ಕಲಿಯುತ್ತಿದ್ದ ಕಾಲೇಜಿನ ಹಾಸ್ಟೆಲ್ನಲ್ಲಿಯೇ ವಾಸವಾಗಿದ್ದೆ. ಬಾಗಲಕೋಟೆಯಲ್ಲಿ ಇರೋದು ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಒಂದೇ. ಅದು ತುಂಬ ಫೇಮಸ್ ಅಂತ ಕೇಳಿದ್ದೆ. ಹಾಸ್ಟೆಲ್ನಲ್ಲಿ ಇರುವ ನನಗೆ ಹಾಸ್ಟೆಲ್ನಲ್ಲಿ ಮಾಡುತ್ತಿದ್ದ ಊಟ ಸರಿ ಅನ್ನಿಸ್ತಾ ಇರಲಿಲ್ಲ. ಆಗಾಗ ಗೆಳೆಯರ ಜೊತೆ ಸೇರಿ ಹೊರಗಡೆ ಅಂದರೆ ಬೇಕರಿಗಳಲ್ಲಿ, ಹೋಟೆಲ್ಗಳಲ್ಲಿ ತಿನ್ನೋದು ತುಂಬ ಸಹಜವಾಗಿತ್ತು. ನಾನಿದ್ದ ಹಾಸ್ಟೆಲನ್ನು ದಾಟಿ ಬಲಗಡೆಗೆ 4-5 ಹೆಜ್ಜೆ ಇಟ್ಟರೆ ಸಾಕು, ಅಂಕಲ್ ವಡಾಪಾವ್ ಅಂತ ಒಂದಂಗಡಿ. ಹಾಗಂತ ಅಂಕಲ್ ಅಷ್ಟೇ ಇರಲಿಲ್ಲ, ಆಂಟಿ ಕೂಡ ಇದ್ದರು. ಆದರೆ ಅಂಕಲ್ ಹೆಸರು ಬರೀ ಅಂಗಡಿಗಷ್ಟೆ. ಹೆಸರಿಟ್ಟಂತೆ ಅಲ್ಲಿ ವಡಾಪಾವ್, ಸಮೋಸ, ಕಟ್ಲೆಟ್ ಹಾಗೂ ಇನ್ನಿತರ ತಂಪು ಪಾನೀಯಗಳು ಕೂಡ ದೊರಕುತ್ತಿದ್ದವು. ಆದರೆ ಅಲ್ಲಿ ಕಟ್ಲೆಟ್ ತುಂಬ ಫೇಮಸ್. ನಾನಂತೂ ಹೋದಾಗಲೆಲ್ಲ ಒಂದು ಕಟ್ಲೆಟ್, ಒಂದು ವಡಾಪಾವ್ ತಪ್ಪದೆ ತಿನ್ನುತ್ತಿದ್ದೆ. ಹೀಗೆ ಒಂದು ದಿನ ನನ್ನ ಪಾಡಿಗೆ ನಾನು ಕಟ್ಲೆಟ್ ತಿಂತಾ ಇದ್ದೆ. ಆಗ ಒಬ್ಬ ಅಜ್ಜ ಅಂಗಡಿಗೆ ಬಂದು 100 ರೂಪಾಯಿಯನ್ನು ತನ್ನ ಕಿಸೆಯಿಂದ ತೆಗೆದು ಪಾರ್ಲೇಜಿ ಬಿಸ್ಕಿಟ್ ಕೊಡ್ರಿ ಅಂದ. ನಾನು 1-2 ಪ್ಯಾಕೆಟ್ ತಗೋಬೋದು ಅಂತ ಅನ್ಕೊಂಡಿದ್ದೆ. ಆದರೆ ಅಜ್ಜ ಪೂರ್ತಿ 100 ರೂಪಾಯಿಗೆ ಎಷ್ಟು ಬರ್ತಾವ ಅಷ್ಟು ಕೊಡ್ರಿ ಅಂದ. ಆಗ ನಾನು ಶಾಕ್ ಆದೆ. ಇಷ್ಟೆಲ್ಲ ತಗೊಂಡು ಏನು ಮಾಡ್ತಾನ ಅಜ್ಜ ಅಂತ ನೋಡಿದ್ರೆ, ಅವತ್ತು ಆ ಘಟನೆಯನ್ನು ನೋಡಿದ ನನಗೆ ತಲೆಯಲ್ಲಿ ನೂರಾರು ವಿಚಾರಗಳು. ಯಾಕೆಂದರೆ ಆ ಅಜ್ಜ ತೆಗೆದುಕೊಂಡ ಅಷ್ಟು ಬಿಸ್ಕಿಟನ್ನು ಬೀದಿ ನಾಯಿಗಳಿಗೆ ಹಾಕುತ್ತಿದ್ದ. ನನಗೆ ಗಾಬರಿಯಾಗಿದ್ದು ಬಿಸ್ಕಿಟ್ ಹಾಕಿದ್ದಕ್ಕಾಗಿ ಅಲ್ಲ, ನಂತರ ಅಜ್ಜನ ಬಗ್ಗೆ ತಿಳಿದಾಗ. ಅಜ್ಜ ಹಾದಿ ಬೀದಿಯಲ್ಲಿ ಬೀಳುವ ಪ್ಲಾಸ್ಟಿಕ್ಗಳನ್ನು ಆಯ್ದುಕೊಂಡು ಜೀವನ ನಡೆಸುತ್ತಿದ್ದ ಸಾಮಾನ್ಯ ಜೀವಿ. ಅವನು ತಿಂಗಳಿಗೆ ಎಷ್ಟು ಗಳಿಸುತ್ತಾನೋ, ಅವನ ಸಂಸಾರ, ಮನೆ, ಮಕ್ಕಳ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೆ ಒಬ್ಬ ಪ್ಲಾಸ್ಟಿಕ್ ಆಯುವ ಅಜ್ಜ ದಿನಕ್ಕೆ ಎಷ್ಟು ಗಳಿಸಿಯಾನೋ. ಎಷ್ಟೇ ಗಳಿಸಲಿ, ಅವನಿಗೆ ಬೀದಿ ನಾಯಿಗಳ ಹಸಿವಿನ ಬಗ್ಗೆ ಇದ್ದ ಕಾಳಜಿ ಹಾಗೂ ಅವುಗಳ ಹಸಿವಿಗೆ ಅವನು ಹಾಕುತ್ತಿದ್ದ ಬಿಸ್ಕೆಟ್ ನನ್ನನ್ನು ತುಂಬ ಯೋಚಿಸುವಂತೆ ಮಾಡಿತು. ಯಾಕಂದರೆ ಈಗಿನ ಈ ನಗರೀಕರಣ, ಕೈಗಾರೀಕರಣ, ಶಿಕ್ಷಣ, ಡಿಗ್ರಿಗಳು, ಕೆಲಸಗಳು, ಲಕ್ಷ ಲಕ್ಷ ಪ್ಯಾಕೇಜ್ಗಳು, ಸರ್ಕಾರಿ ನೌಕರಿಗಳು, ಹಣದ ಹಿಂದೆ ಓಡುತ್ತಿರುವ ಈ ಹೊಲಸು ಪ್ರಪಂಚದಲ್ಲಿ ತಾನು ಗಳಿಸುವ ಸ್ವಲ್ಪ ಹಣದಲ್ಲಿಯೂ ಕೂಡ ಬೀದಿ ನಾಯಿಗಳ ಹಸಿವಿನ ಬಗ್ಗೆ ಸ್ಪಂದಿಸುವ ಜೀವಿಯನ್ನು ಕಂಡಾಗ ನನಗನಿಸಿದ್ದು ಅಷ್ಟೇ. ಹಣ, ಆಸ್ತಿ, ಅಧಿಕಾರವನ್ನು ಗಳಿಸಿದರೂ ಉಪಯೋಗವಿಲ್ಲ. ಯಾಕಂದರೆ ಬದುಕಿನಲ್ಲಿ ಲೆಕ್ಕಕ್ಕೆ ಬರುವುದು ಸಾರ್ಥಕತೆ ಮಾತ್ರ. ಲಕ್ಷ ಲಕ್ಷ ಗಳಿಸದ ಆ ಅಜ್ಜನ ಬದುಕಿನಲ್ಲಿದ್ದ ಸಾರ್ಥಕತೆ ನನ್ನನ್ನು ಈ ಪುಟಗಳನ್ನು ಬರೆಯಲು ಸ್ಫೂರ್ತಿ ನೀಡಿತು. ಇಂತಿ ನಿಮ್ಮೊಳಗೊಬ್ಬ ಆಕಾಶ್ ಕನ್ನಡಿಗ. ಧನ್ಯವಾದಗಳು.